ಸಿದ್ದರಾಮಯ್ಯನವರ ಕನಸಿನ ಯೋಜನೆ ಅಂದ್ರೆ ಬಡವರಿಗೂ ಕೂಡ ಸಮಸ್ಯೆ ಆಗಬಾರದು ಅನ್ನೋ ಕಾರಣಕ್ಕೆ ಈ ಅನ್ನಭಾಗ್ಯ ಯೋಜನೆಯನ್ನ ಜಾರಿಗೆ ತಂದಿದ್ದು. ಬಟ್ ಸರಿಯಾಗಿ ಅದು ಫಲಾನುಭವಿಗಳನ್ನ ತಲುಪ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಮಾಡಿದ್ರೆ ಇಲ್ಲ ಅನ್ನುವಂತ ಉತ್ತರ ಸಿಗುತ್ತೆ. ಕಾಳಸಂತೆಯಲ್ಲಿ ಅಕ್ರಮವಾಗಿ ಅನ್ನಭಾಗ್ಯ ಅಕ್ಕಿಯನ್ನ ಸಾಗಾಟ ಮಾಡಲಾಗ್ತಾ ಇದೆ. ರಾಜ್ಯದ ಅತಿದೊಡ್ಡ ಅಕ್ರಮ ಜಾಲವನ್ನ ಸಾರ್ವಜನಿಕರೇ ಭೇದಿಸಿದ್ದಾರಂತೆ. 100 ಕ್ವಿಂಟಲ್ ಅಕ್ಕಿ ತುಂಬಿದ್ದ 3 ಲಾರಿಯನ್ನ ಸಾರ್ವಜನಿಕರೇ ಹಿಡಿದಿದ್ದಾರೆ. ಹಾವೇರಿಯ ಸರ್ಕಾರಿ ಎಪಿಎಂಸಿಯಲ್ಲೇ ಈ ಘಟನೆಯಾಗಿದೆ. ಸಚಿನ್ ಕಬ್ಬೂರ ಅನ್ನೋರಿಗೆ ಸೇರಿರುವ ಗೋಡೌನ್ನಲ್ಲಿ ಅಕ್ರಮವಾಗಿ ರೇಷನ್ ಸಂಗ್ರಹಿಸಿಟ್ಟಿದ್ದನ್ನ ಪತ್ತೆ ಹಚ್ಚಿದ್ದಾರೆ. ಸುಮಾರು 35 ಲಕ್ಷ ಮೌಲ್ಯದ 3 ಲಾರಿಯನ್ನ ಸೀಸ್ ಮಾಡಿದ್ದಾರಂತೆ. ಆಹಾರ ಇಲಾಖೆಯ ಅಧಿಕಾರಿಗಳು ಕಳೆದ 3 ದಿನಗಳ ಹಿಂದೆ ಗೋಡೌನ್ ಮೇಲೆ ದಾಳಿ ಮಾಡಿದ್ದಾರೆ. ಸಾರ್ವಜನಿಕರು ಸ್ಥಳಕ್ಕಾಗಮಿಸಿ ಪರಿಶೀಲನೆ ಮಾಡಿದ್ದಾರೆ ಮಂಜುನಾಥ್ ಮತ್ತು ತಹಶೀಲ್ದಾರ್ ಶರಣಮ್ಮ. ಹಾಗಾಗಿ ಈ ಪ್ರಕರಣ ಬೆಳಕಿಗೆ ಬಂದಿದೆ ಅಂತ. ಬಟ್ ಇದನ್ನ ಮುಚ್ಚಿ ಹಾಕುವ ಪ್ರಯತ್ನ ಕೂಡ ಕೆಲ ಅಧಿಕಾರಿಗಳಿಂದ ಆಯ್ತು ಅನ್ನುವಂಥ ಗಂಭೀರ ಆರೋಪವನ್ನ ಸಾರ್ವಜನಿಕರು ಮಾಡಿದ್ದಾರೆ. ಹಂಗಾಗಿ ಗಲಾಟೆ ಮಾಡಿ ಪಟ್ಟು ಹಿಡಿದು ಸಾರ್ವಜನಿಕರೇ ಮುಂದೆ ನಿಂತು ಎಫ್ಐಆರ್ ದಾಖಲಾಗೋ ತನಕ ಬಿಟ್ಟಿಲ್ವಂತೆ. ಹಂಗಾಗಿ ಸಾರ್ವಜನಿಕರ ಕಾರ್ಯಕ್ಕೆ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಈ ಸುದ್ದಿಯನ್ನ ಸಿಎಂ ಸಿದ್ದರಾಮಯ್ಯ ಅವರು ನೋಡ್ಲೇಬೇಕು. ಕಾರಣ ಏನು ಅಂತಂದ್ರೆ ಹಾವೇರಿ ಜಿಲ್ಲೆಯ ಹೃದಯ ಭಾಗದಲ್ಲಿ ಅನ್ನಭಾಗ್ಯ ಅಕ್ಕಿಯನ್ನ ಈಗಾಗಲೇ ಕದ್ದು ಮಾರಾಟ ಮಾಡುವಂತಹ ಜಾಲವನ್ನ ಸಾರ್ವಜನಿಕರು ಈಗಾಗಲೇ ಹಿಡಿದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೂರು ಕೂಡ ದಾಖಲಾಗಿದೆ. ಆದರೆ ಆ ದೂರಿನಲ್ಲಿ ದಾಖಲಾಗಿರುವಂತಹ ಮಾಹಿತಿಯನ್ನ ಕೇಳಿದ್ರೆ ನಿಜಕ್ಕೂ ಕೂಡ ನಿಮಗೂ ಶಾಕ್ ಆಗುತ್ತೆ, ಈಗಾಗಲೇ ನಮಗೂ ಕೂಡ ಶಾಕ್ ಆಗಿರುವಂತದ್ದು. ಅದನ್ನ ಏನು ಅನ್ನೋದನ್ನ ಹೇಳ್ತಾ ಹೋಗ್ತೇನೆ. ಈಗ ಸದ್ಯ ನಾನು ಹಾವೇರಿ ನಗರದಲ್ಲಿರುವಂತಹ ಏನಿಲ್ಲಿ FC ಗೋಡೌನ್ ಇದೆ. ಸೊ ಈ ಒಂದು ಗೋಡೌನ್ ನಲ್ಲಿ ಇರುವಂತಹ ಏನು ಅನ್ನಭಾಗ್ಯ ಅಕ್ಕಿಯನ್ನ ಸಾಗಾಟ ಮಾಡುವಂತ ಏನು ದಂಧೆಕೋರರು ಏನಿದ್ದಾರೆ, ಸೊ FIR ಅನ್ನ ಮಾಡಿ ಈಗ ಆ ಒಂದು ಅಕ್ಕಿಗಳನ್ನ ಮತ್ತು ಗೋಧಿಯನ್ನ ಈ ಒಂದು FC ಗೋಡೌನ್ ನಲ್ಲಿ ಈಗಾಗಲೇ ಸಂಗ್ರಹ ಮಾಡಿ ಇಟ್ಟಿರುವಂತದ್ದು. ಸೊ ಇಲ್ಲಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕಾರಿಗಳು ಕೂಡ ಬಂದು ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಅಕ್ಕಿ ಯಾವ ರೀತಿ ಇದೆ, ಸೊ ಇದು ರೇಷನ್ ಅಕ್ಕಿನ ಅಥವಾ ಅನ್ನಭಾಗ್ಯ ಅಕ್ಕಿನ ಅಥವಾ ಬೇರೆ ರೀತಿಗೆ ಸಂಬಂಧಪಟ್ಟಂತ ಅನ್ನುವಂಥದ್ದನ್ನ ತಿಳ್ಕೊಳ್ಳೋದಕ್ಕೆ ಸ್ಯಾಂಪಲ್ ಕೂಡ ತೆಗೆದುಕೊಂಡಿರುವಂತದ್ದು. ಇಲ್ಲಿ ಬಲಭಾಗದಲ್ಲಿ ಇಲ್ಲೇನ್ ಕಾಣಿಸ್ತಾ ಇದೆ, ಸೊ ಈ ಒಂದು ವೈಟ್ ಕವರ್ ಇರ್ತಕ್ಕಂಥ ಈ ಚೀಲದಲ್ಲಿ ಈಗಾಗಲೇ ಈ ಒಂದು ಅಕ್ಕಿ ಅನ್ನಭಾಗ್ಯ ಅಕ್ಕಿ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ದೂರು ದಾಖಲಾಗಿದೆ. ಇಲ್ಲೇ ನೀವು ನೋಡ್ತಾ ಇದ್ದೀರಿ. ಇದು ಸುಮಾರು 633 ಕ್ವಿಂಟಲ್ ನಷ್ಟು ಈಗಾಗಲೇ ಪೊಲೀಸರು ಮತ್ತು ಆಹಾರ ಇಲಾಖೆ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ. ಎಡಭಾಗದಲ್ಲಿ ನೀವು ಇಲ್ಲೇನ್ ಕಾಣಿಸ್ತಾ ಇದೆ, ಸೊ ಆ ಒಂದು ಏನು ವೈಟ್ ಕವರ್ ಇರ್ತಕ್ಕಂಥ ಚೀಲದಲ್ಲಿ ಇರ್ತಕ್ಕಂಥ ಆ ಅಕ್ಕಿಯೂ ಕೂಡ ಈಗಾಗಲೇ ಅಕ್ರಮವಾಗಿ ಸಾಗಾಟ ಮಾಡ್ತಿದ್ರು ಈಗಾಗಲೇ ಎನ್ನಲಾಗಿದೆ. 50 ಕ್ವಿಂಟಲ್ ನಷ್ಟು ಈಗಾಗಲೇ ಗೋಧಿಯನ್ನ ಈಗಾಗಲೇ ವಶಪಡಿಸಿಕೊಂಡಿರುವಂತದ್ದು. ಇಲ್ಲಿ ಫುಡ್ ಇನ್ಸ್ಪೆಕ್ಟರ್ ಕೂಡ ನಮ್ಮ ಜೊತೆಗಿದ್ದಾರೆ. ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸ್ವಲ್ಪ ಮಟ್ಟಿಗೆ ಏನ್ ಡೀಟೇಲ್ಸ್ ಇದೆ ಅನ್ನೋದನ್ನ ನಾನು ಕೇಳ್ತಾ ಹೋಗ್ತೀನಿ. ಸರ್, ಇವಾಗ ಅಕ್ಕಿ ಎಲ್ಲಿ ಸಿಕ್ಕಿದೆ, ಸೊ ಎಷ್ಟು ಪ್ರಮಾಣದ ಸಿಕ್ಕಿದೆ, ಇವಾಗ ಪ್ರೆಸೆಂಟ್ ಏನಾಗಿದೆ ಸರ್, ಇವಾಗ ಸ್ಥಿತಿ ಏನಿದೆ? ಹಾನಗಲ್ ರಸ್ತೆಯಲ್ಲಿ APMC ಗುಡೌನ್ ಇದೆ. ಸಚಿನ್ ಕಬ್ಬೂರ್ ಅವರ ಒಂದು ಗುಡೌನ್ನಲ್ಲಿ ಒಂದು ಗಾಡಿ ಒಳಗಿತ್ತು, 2 ಗಾಡಿ ಹೊರಗಡೆ ಇದ್ವು ಅವ್ರ ಅಂಗಡಿ ಮುಂದೆ. ಅಲ್ಲಿ 633 ಕ್ವಿಂಟಲು ಅಕ್ಕಿ ಸಿಕ್ಕಿದೆ ಮತ್ತು ಗೋಧಿ 20 ಕ್ವಿಂಟಲ್ ಗೋಧಿ. ಇವು ಪತ್ರ ಎಲ್ಲ ಅವರು ಲೆಕ್ಕಪತ್ರಗಳನ್ನೆಲ್ಲ ತೋರಿಸಿದ್ರು. ಅವು ಸಂಬಂಧಿಸಿದ ಇಲ್ಲದ ಕಾರಣ ಅವುಗಳನ್ನು ನಾವು ನಿರಾಕರಿಸಿ ಅನುಮಾನಾಸ್ಪದವಾಗಿ ಇವನ್ನ ಅವ್ರ ಮೇಲೆ FIR ಮಾಡಿದ್ವಿ. ಸೊ ಇದಿಷ್ಟು ಫುಡ್ ಇನ್ಸ್ಪೆಕ್ಟರ್ ಅವರು ಮಾತಾಗಿರುವಂತದ್ದು. ಜೊತೆಗೆ ಇದರಲ್ಲಿ ಸೂಕ್ತವಾಗಿರ್ತಕ್ಕಂಥ ತನಿಖೆ ಮಾಡಿ ಯಾರು ತಪ್ಪು ಮಾಡಿದರೂ ಅವರಿಗೆ ಶಿಕ್ಷೆಯನ್ನು ಕೊಡಿಸಬೇಕು ಅನ್ನುವಂಥದ್ದು ಗ್ಯಾರಂಟಿ ನ್ಯೂಸ್ನ ಕಳಕಳಿಯಾಗಿದೆ. ಹಾವೇರಿಯಿಂದ ರಮೇಶ್ BH, ಗ್ಯಾರಂಟಿ ನ್ಯೂಸ್.